ಶಿಕ್ಷಕರು ಸಾಕಾರ ಮದುವೆಯಾಗಿವೆ. ಇಂದಿನ ರೀತಿ 17/5/24 मीठे बच्चे, गृहस्थ व्यवहार में रहते हुए ऐसा ट्रस्टी बनो जो किसी भी चीज में आसक्ति ना रहे. ತಂದೆ ತಿಳಿಸ್ತಾರೆ, ಮೊದಲಾದ ಮಕ್ಕಳೇ, ಗೃಹಸ್ಥ ವ್ಯವಹಾರದಲ್ಲಿದ್ದು ಆ ರೀತಿ ಟ್ರಸ್ಟಿಯಾಗಿ ಯಾವುದೇ ವಸ್ತುವಿನಲ್ಲಿ ಆಸಕ್ತಿ ಇರಬಾರದು, ಅನಾಸಕ್ತರಾಗಿ ಇರಿ. ಅಮಾರ ಕುಚ್ ಭಿ ನಹಿ ಐಸಾ ಬೆಗ್ಗರ್ ಬನ್ ಜಾओ. ನಮ್ಮದು ಅನ್ನೋದು ಏನೂ ಇಲ್ಲ, ಆ ರೀತಿ ಭಿಕ್ಷಕರಾಗಿರಿ. ಪ್ರಶ್ನೆ, ತುಮ್ ಬಚ್ಚೋಂ ಕೆ ಪುರುಷಾರ್ಥ ಕೆ ಮಂಜಿಲ್ ಕೌನ್ ಸಿ? ನಿಮ್ಮ ಮಕ್ಕಳ ಪುರುಷಾರ್ಥದ ಲಕ್ಷ್ಯ ಗುರಿ ಏನಾಗಿದೆ? ಉತ್ತರ, ಆಪ್ ಮರೆ ಮರ್ ಗಯಿ ದುನಿಯಾ ಯಹಿ ಹೇ ತುಮಾರ ಮಂಜಿಲ್. ನಾವು ಸತ್ರೆ ನಮ್ಮ ಪಾಲಿಗೆ ಪ್ರಪಂಚ ಸತ್ತು, ಇದೇ ನಮ್ಮ ಗುರಿಯಾಗಿದೆ. शरीर से मम तो छूट जाए ऐसा बेगर बनो जो कुछ भी याद ना आए. ಶರೀರದಿಂದ ಮಮತ್ವ ತೊಲಗಿ ಹೋಗಲಿ, ಈ ರೀತಿ ಬಡವರಾಗಿ ಏನೂ ನೆನಪಬರಬಾರದು. ಆತ್ಮ ಅಶರೀರಿ ಬನ್ ಜಾಯೆ ಬಸ್ ಹಮ್ಕೋ ವಾಪಸ್ ಜಾನಾ ಹೈ. ಆತ್ಮ ಅಶರೀರಿ ಆಗಬೇಕು, ಸಾಕು, ಈಗ ನಾವು ವಾಪಸ್ ಹೋಗಬೇಕು. ಐಸಾ ಪುರುಷಾರ್ಥ ಕರ್ನೆ ವಾಲೆ ಬೆಗರ್ ಟು ಪ್ರಿನ್ಸ್ ಬಂತು. ಈ ವಿಧಿಯಲ್ಲಿ ಪುರುಷಾರ್ಥ ಮಾಡುವಂಥವರು ಭಿಕ್ಷಕರಿಂದ ರಾಜಕುಮಾರ. ತುಮ್ ಬಚ್ಚೆ ಹಿ ಫಕೀರ್ ಸೆ ಅಮೀರ್, ಅಮೀರ್ ಸೆ ಫಕೀರ್ ಬಂತು. ತಾವು ಮಕ್ಕಳೇ ಬಡವರಿಂದ ಶ್ರೀಮಂತರು, ಶ್ರೀಮಂತರಿಂದ ಬಡವರಾಗ್ತೀರ. ಜಬ್ ತುಮ್ ಅಮೀರ್ ಹೋ ತೋ ಏಕೆ ಗರೀಬ್ ನಹಿ ಹೋಗಾ. ಯಾವಾಗ ನೀವು ಧನವಂತರಾಗ್ತೀರಾ ಆಗ ಒಬ್ಬರು ಬಡವರು ಇರೋದಿಲ್ಲ. बाप बच्चों से पूछते कि आत्मा सुनती है या शरीर सुनती. ತಂದೆ ಮಕ್ಕಳಿಂದ ಪ್ರಶ್ನೆಯನ್ನ ಕೇಳ್ತಿದ್ದಾರೆ, ಆತ್ಮ ಕೇಳುತ್ತಾ ಅಥವಾ ಶರೀರ ಕೇಳುತ್ತಾ? आत्मा सुनेंगे जरूर शरीर द्वारा. बच्चे लिखते भी है ऐसे है फलानी की आत्मा बाप दादा को याद कर. ಆತ್ಮನೇ ಕೇಳುತ್ತೆ ಶರೀರದ ಮುಖಾಂತರ. ಮಕ್ಕಳು ಇದೇ ವಿಧಿಯಲ್ಲಿ ಬರೀತೀರಾ, ಈ ಆತ್ಮ ಬಾಪ್ ದಾದಾವರಿಂದ ನೆನಪನ್ನ ಮಾಡ್ತಾ ಇದೆ. फलाने की आज माँ फलानी जगह रहती है, ये जैसे आदत पड़ गई हम आत्मा है. ಈ ಆತ್ಮ ಈ ಸ್ಥಳದಲ್ಲಿ ನಿವಾಸ ಮಾಡ, ಅಂದ್ರೆ ಇದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ, ನಾನು ಆತ್ಮ. क्योंकि बच्चों को आत्मा अभिमानी बनना, जहां भी देखते हो जानते हो आत्मा और शरीर और इनमें दो आत्मा है. ಯಾಕೆಂದರೆ ಮಕ್ಕಳು ಆತ್ಮ ಅಭಿಮಾನಿ. ಎಲ್ಲೇ ನೋಡಿದ್ರು ತಿಳ್ಕೊಂಡ್ರು ಆತ್ಮ ಮತ್ತು ಶರೀರ ಇದೆ, ಇವರಲ್ಲಂತೂ ಎರಡು ಆತ್ಮಗಳಿದೆ. एक को आत्मा एक को परमात्मा कहते. परमात्मा खुद कहते मैं इस शरीर में जिसमें इनकी आत्मा प्रवेश करती मैं प्रवेश करती. ಒಂದಂತೂ ಆತ್ಮ ಮತ್ತೆ ಇನ್ನೊಂದು ಪರಮ ಆತ್ಮ ಅಂತ ಹೇಳುತ್ತೆ. ಪರಮಾತ್ಮ ಸ್ವಯಂ ಅಂತಾರೆ, ನಾನು ಈ ದೇಹದಲ್ಲಿ ಯಾವುದರಲ್ಲಿ ಈ ಆತ್ಮ ಪ್ರವೇಶ ಆಗುತ್ತೆ ನಾನು ಅದರಲ್ಲಿ ಪ್ರವೇಶ ಆಗ್ತೀನಿ. शरीर बिगड़ तो आत्मा रह नहीं सकती. अब बाबा कहते अपने को आत्मा समझो. ಶರೀರ ಇಲ್ಲದೆ ಆತ್ಮ ಇರಲು ಸಾಧ್ಯ. ಈಗ ತಂದೆ ಹೇಳ್ತಾರೆ ತಮ್ಮನ್ನ ತಾವು ಆತ್ಮ ಅಂತ ತಿಳಿಯಿರಿ. अपने को आत्मा समझेंगे तब बाबा को याद करेंगे और पवित्र बन शांतिधाम जाए. ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದಾಗ ತಂದೆಯನ್ನ ನೆನಪು ಮಾಡ್ತೀರಾ, ನಂತರ ಪವಿತ್ರರಾಗಿ ಶಾಂತಿಧಾಮಕ್ಕೆ ಹೋಗ್ತೀರಾ. और फिर दैवी गुण में जितना धारण कर और कराएंगे स्वदर्शन चक्रधारी बनकर बनाएंगे उतना ऊंच पद पर. ನಂತರ ದೈವಿ ಗುಣ ಎಷ್ಟು ಧಾರಣೆ ಮಾಡ್ತೀರಾ ಮಾಡಿಸ್ತೀರಾ, ಸ್ವದರ್ಶನ ಚಕ್ರಧಾರಿಯಾಗಿ ಇತರರನ್ನು ಮಾಡಿಸ್ತೀರಾ, ಅಷ್ಟು ಉನ್ನತವಾದ ಪದವಿಯನ್ನು ಪಡೆಯಿರಿ. इसमें कोई मूंझते हो तो पूछ सकते हो, ये तो जरूर है मैं आत्मा हूँ. बाप बच्चों को ही कहते जो ब्राह्मण बनते हैं.
ಇದರಲ್ಲಿ ಏನಾದರೂ ತಪ್ಪಿಬ್ಬಲಿದ್ರೆ ಕೇಳಬಹುದು. ಇದಂತೂ ಖಂಡಿತ ಆಗಿದೆ, ನಾನು ಆತ್ಮ. ತಂದೆ ಮಕ್ಕಳಿಗೆ ತಿಳಿಸಿದರೆ ಯಾರು ಬ್ರಾಹ್ಮಣರಾಗಿದ್ದಾರೆ ಅವರಿಗೆ दूसरों को नहीं कहेंगे बच्चे ही प्रिय लगते हैं. ಇತರರಿಗಂತೂ ತಿಳಿಸೋದಿಲ್ಲ, ಮಕ್ಕಳೇ ಪ್ರಿಯ ಅನಿಸ್ತಾರಲ್ಲ. और एक बाप को बच्चे प्रिय लगते, दूसरों को बल बाहर से प्यार करेंगे, परंतु बुद्धि में है ये हमारे बच्चे नहीं. ಪ್ರತಿಯೊಂದು ತಂದೆಗೆ ತನ್ನ ಮಗುವೇ ಪ್ರಿಯ ಅನಿಸುತ್ತೆ. ಬಲೆ ಇತರರನ್ನ ಹೊರಗಡೆಯಿಂದ ಪ್ರೀತಿ ಮಾಡಬಹುದು, ಆದರೆ ಬುದ್ಧಿಯಲ್ಲಿರುತ್ತೆ ಈತ ನನ್ನ ಮಗು ಅಲ್ವಲ್ಲ. मैं बच्चों से ही बात करता हूँ क्योंकि बच्चों को ही पढ़ाता हूँ, बाकी बाहर वालों को पढ़ाना तुम्हारा काम है. ನಾನು ಮಕ್ಕಳ ಜೊತೆಗೆ ಮಾತಾಡ್ತೀನಿ, ಯಾಕೆಂದರೆ ಮಕ್ಕಳಿಗೆ ಓದಿಸ್ತೀನಿ, ಬಾಕಿ ಹೊರಗಡೆಯವರಿಗೆ ಓದಿಸೋದು ನನ್ನ ಕೆಲಸ ಅಲ್ವಲ್ಲ. कोई तो जट समझ जाते, कोई थोड़ा समझकर चले जाते, फिर जब देखेंगे यहाँ तो बहुत वृद्धि हो रही है तब आएंगे, देखते तो सही. ಕೆಲವರು ಸ್ವಲ್ಪ ತಿಳ್ಕೊಂಡು ಹೋಗ್ತಾರೆ, ಕೆಲವರು ತಕ್ಷಣ ತಿಳ್ಕೊಂಡ್ಬಿಡ್ತಾರೆ, ನಂತರ ನೋಡ್ತಾರೆ ಇಲ್ಲಿ ಬಹಳಷ್ಟು ವೃದ್ಧಿ ಆಗ್ತಿದೆ, ಬಹಳಷ್ಟು ಜನ ಬರ್ತಿದ್ದಾರೆ, ತಿಳ್ಕೊಂತಾರಲ್ಲ, ನೋಡ್ತಾರಲ್ಲ. तुम यही समझेंगे कि बाप सभी आत्माओं का बच्चों को कहते मुझे याद, सभी आत्माओं को पावन बाबा ही है. ತಾವಂತೂ ಅರ್ಥ ಮಾಡ್ಕೊಂಡಿದ್ದೀರಾ, ತಂದೆ ಎಲ್ಲ ಆತ್ಮಗಳು ಅಂದರೆ ಮಕ್ಕಳಿಗೆ ಹೇಳ್ತಾರೆ ನನ್ನ ಒಬ್ಬನನ್ನ ನೆನಪು ಮಾಡಿ. ಎಲ್ಲ ಆತ್ಮಗಳನ್ನ ತಂದೆನೇ ಪಾವನ ಮಾಡ್ತಾರೆ. वो कहते मेरे सिवाय और कोई को याद नहीं करो, ಅವರಂತಾರೆ ನನ್ನ ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡಬೇಡಿ. मेरी अव्यभिचारी याद रखो तो तुम्हारी आत्मा बन जाएंगे पतित पावन में एक ही बात. ನನ್ನ ಅವಿಭಿಚಾರಿ ನೆನಪನ್ನ ಮಾಡಿದಾಗ ತಾವು ಆತ್ಮ ಪಾವನರಾಗ್ತೀರಾ, ಪತಿತ ಪಾವನ ನಾನೊಬ್ಬನೇ ಆಗಿದ್ದೀನಿ. मेरी याद से ही आत्मा पावन बनेंगी, इसलिए कहते बच्चों मामीकम याद करो. ನನ್ನ ನೆನಪಿನಿಂದಲೇ ಆತ್ಮ ಪಾವನ ಆಗುತ್ತೆ, ಅದಕ್ಕೆ ತಿಳಿಸಲಾಗುತ್ತೆ ಮಕ್ಕಳೇ ನನ್ನ ಒಬ್ಬನನ್ನೇ ನೆನಪು. बाप ही पतित राज्य से पावन राज्य बनाते, लिबरेट करते, कहा ले जाते शांति धाम फिर सुखधाम. ಬಾಬಾನೇ ಪತಿತ ರಾಜ್ಯದಿಂದ ಪಾವನ ರಾಜ್ಯವನ್ನ ಮಾಡ್ತಾರೆ, ಮುಕ್ತಿಯನ್ನ ಮಾಡ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಶಾಂತಿಧಾಮ ಮತ್ತೆ ಸುಖಧಾಮ. मूल बात है पावन बनने की, 84 का चक्र समझना भी सहज है. ಮುಖ್ಯವಾದ ಮಾತಾಗಿದೆ ಪಾವನ ಆಗುವಂಥದ್ದು. 84 ಜನ್ಮದ ಚಕ್ರವನ್ನು ತಿಳ್ಕೊಳ್ಳೋದು ಸಹಜ ಆಗಿದೆ. चित्र देखने से ही निश्चय बैठ जाता, इसलिए बाबा हमेशा कहते रहते म्यूजियम खोलो बंके से. ಚಿತ್ರಗಳನ್ನ ನೋಡಿದ ತಕ್ಷಣ ನಿಶ್ಚಯ ಆಗುತ್ತೆ, ಅದಕ್ಕೆ ತಂದೆ ಸದಾ ತಿಳಿಸ್ತಿರ್ತಾರೆ ಮ್ಯೂಸಿಯಂ ಅನ್ನ ಓಪನ್ ಮಾಡಿ ಭವ್ಯವಾಗಿ. तो मनुष्यों को बम का चाहिए, बहुत आएंगे, तुम यही सुनाएंगे कि हम बाबा की श्रीमत पर ये बन रहे. ಮನುಷ್ಯರಿಗೆ ಭವ್ಯತೆ ಬೇಕಲ್ಲ, ಬಹಳಷ್ಟು ಜನ ಬರ್ತಾರೆ, ತಾವು ಇದನ್ನೇ ತಿಳಿಸಿ ಬಾಬುವರ ಶ್ರೀಮತದಂತೆ ನಾವು ಈ ರೀತಿ ಆಗ್ತಾ. बाबा कहते मामी कम याद करो और दैवी गुण धारण करो, बैज तो जरूर साथ होना. ತಂದೆ ತಿಳಿಸ್ತಾರೆ ನನ್ನ ಒಬ್ಬನನ್ನ ನೆನಪು ಮಾಡಿ ದೈವಿ ಗುಣಗಳನ್ನ ಧಾರಣೆ ಮಾಡಿ, ಬ್ಯಾಜು ಜೊತೆಯಲ್ಲಿ ಖಂಡಿತವಾಗಿ ಇರಬೇಕು. तुम जानते हो हम बेगर टू प्रिंस बनेंगे, पहले तो श्री कृष्ण बनेगा ना, जब तक श्री कृष्ण ना बने तब तक श्री नारायण बनना. ತಮಗಂತೂ ಅರಿವಾಗಿದೆ ನಾವು ಬಡವರಿಂದ ರಾಜಕುಮಾರರಾಗ್ತೀವಿ, ಮೊದಲಂತೂ ಶ್ರೀಕೃಷ್ಣ ಆಗ್ತೀವಲ್ಲ. ಎಲ್ಲಿವರೆಗೂ ಶ್ರೀಕೃಷ್ಣ ಆಗೋದಿಲ್ಲ ಅಲ್ಲಿವರೆಗೂ ಶ್ರೀನಾರಾಯಣ ಆಗೋದಕ್ಕೆ ಸಾಧ್ಯ.
बच्चों से बड़ा हो तब नारायण नाम मिले तो इनमें दो चित्र है, तुम ये बनो. ಮಗು ದೊಡ್ಡದಾದಾಗ ನಾರಾಯಣ ಅನ್ನುವ ಹೆಸರು ಬರುತ್ತೆ. ಇದರಲ್ಲಿ ಎರಡು ಚಿತ್ರಗಳಿವೆ, ನೀವು ಇದಾಗ್ತೀರಾ. अभी तुम सब बेगर से प्रिंस बनते हो, ये ब्रह्म कुमार कुमारिया बेगर से इनके पास कुछ भी. ಈಗ ನೀವು ಬೆಗ್ಗರ್ ಆಗಿದ್ದೀರ, ಬ್ರಹ್ಮ ಕುಮಾರ್ ಕುಮಾರಿಯರೆಲ್ಲ ಬೆಗ್ಗರ್, ಇವರ ಹತ್ರ ಏನೂ ಇಲ್ಲವಲ್ಲ. बेगर अर्थात जिनके पास कुछ भी ना हो, कोई कोई को हम बेगर नहीं कहे. ये बाबा तो है सबसे बड़ा बेगर. बेगर ಅಂದ್ರೆ ಅವರ ಹತ್ರ ಏನೂ ಇಲ್ಲ. ಕೆಲವರಿಗಂತರೂ ಭಿಕ್ಷಕರು ಅಂತ ಹೇಳಕ್ಕಾಗಲ್ಲ. ಈ ಬಾಬಾ ಎಲ್ಲರಿಗಿಂತ ದೊಡ್ಡ ಭಿಕ್ಷಕ. इसमें पूरा बेगर बनना होता, गृहस्थ व्यवहार में रहते आस्तिक तोड़नी होती. ಇದರಲ್ಲಿ ಸಂಪೂರ್ಣ ಬೆಗ್ಗರ್ ಆಗ್ತಿದ್ದಾರೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಆಸಕ್ತಿಯನ್ನು ಮುರಿಬೇಕಾಗುತ್ತೆ. तुमने ड्रामा अनुसार आसक्ति तोड़ दिया. निश्चय बुद्धि ही जानते हमारा जो कुछ है वो बाबा को दे. ಡ್ರಾಮಾ ಅನುಸಾರ ಆಸಕ್ತಿಯನ್ನು ತಾವು ಮುರಿದಿದ್ದೀರಿ. ನಿಶ್ಚಯ ಬುದ್ಧಿ ಇದೆಲ್ಲ ಗೊತ್ತಾಗುತ್ತೆ, ನಮ್ಮದು ಏನೂ ಇಲ್ಲ, ನಾವೆಲ್ಲ ಬಾಬನಿಗೆ ಒಪ್ಪಿಸ್ಬಿಟ್ಟಿದ್ದೀವಿ. कहते भी है ना, ये भगवान आपने जो कुछ दिया वो आपका ही है, हमारा नहीं. वो तो होता है भक्ति महाराज ಅಂತಿರ್ತಾರಲ್ಲ, ಏ ಭಗವಂತ ನಮ್ಮದು ಏನೂ ಇಲ್ಲ, ಎಲ್ಲವೂ ತಾವೇ ಕೊಟ್ಟಿರೋದು, ನಮ್ಮದಲ್ಲ ಅಂದಮೇಲೆ ಅದು ಭಕ್ತಿ ಮಾರ್ಗ. उस समय तो बाबा दूर था, अब बाबा बहुत नजदीक है, सामने उनका बनना हो. ಆ ಸಮಯದಲ್ಲಂತೂ ತಂದೆ ದೂರ ಇದೆ, ಈಗ ಬಾಬಾ ಬಹಳ ಹತ್ರ ಇದ್ದರೆ ಮುಂದೆ ಅವರನ್ನ ನಮ್ಮವರಾಗಿ ಮಾಡಿಕೋಬೇಕಾಗಿದೆ. तुम कहते हो बाबा, बाबा के शरीर को नहीं देखना, बुद्धि चली जाती हो. ನೀವಂತೀರ ತಂದೆಯ ಶರೀರವನ್ನ ನೋಡಬೇಡಿ, ನಿಮ್ಮ ಬುದ್ಧಿ ಮೇಲೆ ಹೋಗುತ್ತದೆ. बल ये लोग लिखा हुआ है शरीर है, परंतु तुम्हारे बुद्धि में है, हम शिव बाबा से बात कर. ಬರೀ ಇವರು ಬರ್ದಿರೋದು ಶರೀರ ಆಗಿದೆ, ಆದರೆ ತಮ್ಮ ಬುದ್ಧಿ ಶಿವ ಬಾಬಾವರ ಜೊತೆ ಮಾತಾಡುತ್ತಲ್ಲ. ये तो किराए पर लिया हुआ रथ है, उसका तो थोड़े ही है. ये तो जरूर है, जितना बड़ा आदमी होगा तो किराया भी बहुत मिले. ಇದಂತೂ ಬಾಡಿಗೆಗೆ ತಗೊಂಡಿರುವಂತ ರಥ ಆಗಿದೆ, ಇವರದಂತೂ ಈ ರಥ ಅಲ್ಲವಲ್ಲ. ಇದಂತೂ ಖಂಡಿತ ಆಗಿದೆ, ಯಾರ ರಥ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಯಾವ ವ್ಯಕ್ತಿ ದೊಡ್ಡವರಾಗಿರ್ತಾರೆ ಅವರ ರಥನೂ ಅಷ್ಟೇ ವ್ಯಾಲ್ಯೂಬಲ್ ಆಗಿರುತ್ತೆ, ಅವರಿಗೆ ಅಷ್ಟೇ ಬೆಲೆನೂ ಇರುತ್ತೆ. मकान मालिक देखता है, राजा मकान लेता तो 1000 किराए का 4000 बोल देगा, क्योंकि समझते ये तो धनवान. ಮನೆಯ ಮಾಲೀಕ ನೋಡ್ತಾನೆ, ರಾಜ ನನ್ನ ಮನೆಯನ್ನ ಬಾಡಿಗೆಗೆ ತಗೊಂಡಿದ್ದಾನೆ ಅಂದ ಮೇಲೆ 1000 ಬಾಡಿಗೆಯನ್ನ 4000 ಅಂದಿರ್ತಾನೆ. ಯಾಕೆಂದರೆ ತಿಳ್ಕೊಂತಾನೆ ಇವರಂತೂ ಧನವಂತರಲ್ಲ. राजे लोग कभी भी बोलेंगे नहीं ये तो जास्ती लेते हो, नहीं, उनको पैसे आदि की परवाह नहीं. ರಾಜರಂತೂ ಎಂದೂ ಹೇಳೋದಿಲ್ಲ ಇವರು ಜಾಸ್ತಿ ತಗೊಂಡಿದ್ದಾರೆ ಅಂತ, ಇಲ್ಲ, ಯಾಕೆಂದರೆ ಅವರಿಗೆ ಹಣದ ಬಗ್ಗೆ ಚಿಂತೆ ಇರುವುದಿಲ್ಲ. वह खुद कोई से बात नहीं करते, ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಸೆಕ್ರೆಟರಿ ही बात करते. ಅವರು ಸ್ವಯಂ ಯಾರ ಜೊತೆನೂ ಮಾತಾಡಲ್ಲ, ಪ್ರೈವೇಟ್ ಸೆಕ್ರೆಟರಿನೇ ಮಾತಾಡ್ತಾರೆ. आजकल तो रिश्वत बिगर काम नहीं चलता, बाबा तो बहुत अनुभवी है, वो लोग बड़े रॉयल होते हैं. ಇವತ್ತಂತೂ ಲಂಚ ಇಲ್ಲದೆ ಕೆಲಸನೇ ಆಗೋದಿಲ್ಲ. ಬಾಬಾ ಬಹಳ ಅನುಭವಿಯಾಗಿದ್ದಾರೆ, ಅವರು ಸಹ ಬಹಳ ದೊಡ್ಡ ರಾಯಲ್ ಆಗಿ ಇರ್ತಾರೆ.
चीज पसंद की बस फिर सेक्रेटरी को कहेंगे इनसे फैसला कर लो. ವಸ್ತು ಅವರಿಗೆ ಇಷ್ಟ ಆಯಿತು ಸರಿ ಅಂತ ಸೆಕ್ರೆಟರಿಗೆ ಒಪ್ಪಿಸ್ಬಿಡ್ತಾರೆ, ಇದನ್ನ ಫೈನಲ್ ಮಾಡಿ. ऐसे माल खोल कर रखेंगे, महाराजा महारानी दोनों आएंगे, जो चीज पसंद होंगी उस पर सिर्फ आंखों से इशारा. ಆ ರೀತಿ ವಸ್ತುಗಳನ್ನ ಮಾಲನ್ನ ತೆಗೆದು ಇಟ್ಟಿರ್ತಾರೆ. ಮಹಾರಾಜ ಮಹಾರಾಣಿ ಇಬ್ಬರು ಬರ್ತಾರೆ. ವಸ್ತುಗಳು ಅವ್ರಿಗೆ ಇಷ್ಟ ಆಯಿತು ಅಂದ್ರೆ ಕಣ್ಣಿಂದ ಸೈಗೆ ಮಾಡ್ತಾರೆ. सेक्रेटरी बात कर बीच में अपना हिस्सा निकाल लेते. कोई राजाएं साथ में पैसा ले आते, सेक्रेटरी को कहेंगे इनको पैसा दे. ಸೆಕ್ರೆಟರಿನೇ ಮಾತಾಡ್ತಾರೆ, ಮಧ್ಯದಲ್ಲಿ ತಮ್ಮ ಭಾಗವನ್ನ ಅವ್ರು ತಗೊಂಡ್ಬಿಡ್ತಾರೆ. ಕೆಲವು ರಾಜರು ಜೊತೆಯಲ್ಲೇ ಹಣವನ್ನ ತರ್ತಾರೆ. ಸೆಕ್ರೆಟರಿಗಂತಾರೆ ಈ ಹಣವನ್ನ ಇವರು ಕೊಡಿ. बाबा तो सबके कनेक्शन में आए, जानते हैं कैसे कैसे इनके एक्ट. ಬಾಬಾ ಎಲ್ಲರ ಕನೆಕ್ಷನ್ ಅಲ್ಲಿ ಬಂದಿದೆ, ಗೊತ್ತಿದೆ ಯಾವ ರೀತಿ ಅವರ ನಡತೆ ನಡೆಯುತ್ತೆ. ऐसे राजाओं के पास काजाजी रखते, वैसे यहाँ भी शिव बाबा की काजाजी है. ये तो ट्रस्टी है. ಯಾರ ಹತ್ರ ರಾಜರು ಇರ್ತಾರೆ, ರಾಜರ ಹತ್ರ ಯಾರಾದ್ರೂ ಇರ್ತಾರಲ್ಲ ಮಧ್ಯವರ್ತಿ, ಅದೇ ರೀತಿ ಶಿವ ಬಾಬಾವ್ರಿಗೂ ಇವರು ಮಧ್ಯವರ್ತಿ. ಇದಂತೂ ಟ್ರಸ್ಟಿ ಆಗಿದೆ ಅಲ್ಲ. बाबा का इनमें कोई मोह नहीं, इनसे अपने पैसे में मोह नहीं रखा, सब कुछ शिव बाबा को दे दिया, तो फिर शिव बाबा के धन में मोह कैसे रखेंगे. ये ट्रस्टी है. ಬಾಬಾ ಅವರಿಗೆ ಇವರ ಮೇಲೆ ಮೋಹ ಇಲ್ಲ. ಇವರು ಎಲ್ಲ ತಮ್ಮ ಧನವನ್ನ ಬಾಬು ಕೊಟ್ಬಿಟ್ರಲ್ಲ, ಮೋಹ ಇಟ್ಕೊಂಡಿರ್ಲಿಲ್ಲ. ಅವರು ಟ್ರಸ್ಟಿ ಆಗಿದ್ದಾರಲ್ಲ. जिनके पास धन रहता आजकल तो गवर्नमेंट कितना जांच करती. ಯಾರ ಹತ್ರ ಧನ ಇರುತ್ತೆ ಇವತ್ತು ಗೌರ್ಮೆಂಟು ಸಹ ಎಷ್ಟೆಲ್ಲ ಚೆಕಿಂಗ್ ಮಾಡುತ್ತಲ್ಲ. विलायत से आते तो एकदम अच्छी ರೀತಿ ಜಾಂಚ್ करते. ವಿದೇಶದಿಂದ ಬಂದಾಗ एकदम ತುಂಬಾ ಚೆನ್ನಾಗಿ ಚೆಕ್ ಮಾಡ್ತಾರೆ. अब तुम बच्चे जानते हो कैसे बेगर बनना कुछ भी याद ना आए. ಈಗ ನಿಮ್ಮ ಮಕ್ಕಳಿಗೆ ಅರಿವಾಗಿದೆ ಯಾವ ರೀತಿಗೆ ನಾವು ವೀಕ್ಷಕರಾಗಬೇಕು, ಏನು ನೆನಪು ಬರಬಾರದು. ಆತ್ಮ ಅಶರೀರಿ ಬನ್ ಜಾಯೆ, ಈ ಶರೀರ ಕೋ ಭಿ ಅಪನಾ ನಾ ಸಮझो. ಆತ್ಮ ಅಶರೀರಿ ಆಗ್ಬಿಡಬೇಕು, ಈ ಶರೀರವನ್ನು ತಮ್ಮದು ಅಂತ ತಿಳಿಬೇಕು. हमारा कुछ भी ना रहे, बाबा समझाते अपने को आत्मा समझो, अभी तुमको वापस जाना. ನಮ್ಮದು ಅನ್ನೋದು ಏನು ಇಲ್ಲದೆ ಇರುತ್ತೆ. ಬಾಬಾ ತಿಳಿಸ್ತಾರೆ ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ, ಈಗ ನೀವು ವಾಪಸ್ ಹೋಗ್ಬೇಕಲ್ಲ. तुम जानते हो बेगर कैसे बनना होता, शरीर से भी ममत्व टूट जाए. आप मुझे मर गई दुनिया, ये मंजिल है. ಈಗ ತಮಗೆ ಗೊತ್ತಾಗಿದೆ ಭಿಕ್ಷಕರು ಯಾವ ರೀತಿ ಆಗಬೇಕು. ಶರೀರದ ಜೊತೆನೂ ಮಮತ್ವ ಕೊಟ್ಟೋಗ್ಬೇಕು. ನಾವು ಸತ್ರೆ ನಮ್ಮ ಪಾಲಿಗೆ ಪ್ರಪಂಚ ಸತ್ತರು, ಇದೇ ನಮ್ಮ ಲಕ್ಷ್ಯ ಆಗಿದೆ. समझते हो बाबा ठीक कहते, अब हमको वापस जाना. शिव बाबा को तुम जो कुछ देते हो उसका फिर रिटर्न में दूसरे जन्म में मिल जाता, इसलिए कहते सब कुछ ईश्वर ने ही दिया है. ಈಗ ನಾವು ವಾಪಸ್ ಹೋಗ್ಬೇಕಾಗಿದೆ. ಶಿವ ಬಾಬಾಗೆ ತಾವು ಎಲ್ಲವನ್ನ ಕೊಟ್ಬಿಡ್ತೀವಿ. ತಮಗೆ ಗೊತ್ತಿದೆ ನಾವು ರಿಟರ್ನ್ ಇನ್ನೊಂದು ಜನ್ಮದಲ್ಲಿ ಪಡಿತೀವಿ. ಅದಕ್ಕೆ ಅಂತರಲ್ಲ, ಎಲ್ಲವೂ ಈಶ್ವರನೇ ಕೊಟ್ಟಿರೋದು. आगे जन्म में ऐसा अच्छा कर्म किया जिसका फल मिला, ಶಿವ ಬಾಬಾ ರಕ್ತ ಕಿಸ್ಕಾ भी नहीं. ಇಂದಿನ ಜನ್ಮದಲ್ಲಿ ಒಳ್ಳೆ ಕರ್ಮವನ್ನ ಮಾಡಿದ್ವಿ, ಅದರ ಫಲ ಈಗ ಸಿಕ್ಕಿದೆ. ಶಿವ ಬಾಬಾ ಯಾರ್ದು ಸಹ ಇಟ್ಕೊಳ್ಳೋದಿಲ್ಲ. बड़े बड़े राजाए जमींदार आदि होते हैं तो उनको नाराज नजराना भी देते, फिर कोई नजराना लेते कोई नहीं लेते.
ದೊಡ್ಡ ದೊಡ್ಡ ರಾಜರು, ಜಮೀನ್ದಾರಿಗಳು ಯಾರಿರ್ತಾರೆ ಅವರಿಗೆ ಹಣವನ್ನ ನೀಡಲಾಗುತ್ತೆ. ಕೆಲವರು ಪಡಿತಾರೆ, ಕೆಲವರು ಪಡೆಯಲ್ಲ. वहां तो कुछ भी दान पुण्य आदि नहीं करते हो क्योंकि वहां तो सबके पास बहुत पैसे. ಅಲ್ಲಂತೂ ತಾವೇನು ದಾನ ಪುಣ್ಯವನ್ನ ಮಾಡೋದೇ ಇಲ್ಲ. ಯಾಕೆಂದರೆ ಅಲ್ಲಿ ಬಹಳಷ್ಟು ಧನ ಎಲ್ಲರ ಹತ್ರ ಇರುತ್ತೆ. धन किसको करेंगे, गरीब तो वहां होता ही नहीं. तुम ही फकीर से अमीर, अमीर से फकीर बनो. ದಾನ ಯಾರನ್ನು ಮಾಡ್ತೀರಾ? ಬಡವರಂತೂ ಅಲ್ಲಿ ಯಾರೂ ಇರೋದಿಲ್ಲ. ನೀವೇ ಬಡವರಿಂದ ಧನವಂತರು, ಧನವಂತರಿಂದ ಬಡವರ. कहते हैं ना, इनको तंदुरुस्ती बख्शो, कृपा करो, ये करो, आगे शुरू में भी शिव बाबा से ही मांगो ಅಂತಾರಲ್ಲ. ಇವರಿಗೆ ಆರೋಗ್ಯವನ್ನ ಕೊಡಿ, ಕೃಪೆ ಮಾಡಿ, ಈ ರೀತಿ ಮಾಡಿ. ಮೊದಲು ಆರಂಭದಲ್ಲಿ ಶಿವಬಾಬುರಿಂದಲೇ ಎಲ್ಲವನ್ನ ಬೇಡ್ತಿದ್ರು. फिर व्यापारी बन गए तो सबके आगे जाते रहते, कहते हैं जोली बंद. ಮತ್ತೆ ವ್ಯಾಪಾರಿಗಳಾದಾಗ ಎಲ್ಲರ ಮುಂದೆ ಹೋಗಿ ಬೇಡುತ್ತಿರ್ತಾರೆ, ನಮ್ಮ ಜೋಳಿಗೆಯನ್ನು ತುಂಬಿಸಿ. कितने पत्थर बुद्धि है, कहते हैं पत्थर बुद्धि से पारस बुद्धि बना. ಇಷ್ಟು ಕಲ್ಲು ಬುದ್ಧಿ ಆಗಿದಾರಲ್ಲ ಅಂತಿರ್ತಾರೆ, ಕಲ್ಲು ಬುದ್ಧಿಯಿಂದ ಪಾರಸ್ ಬುದ್ಧಿ ಮಾಡಿ. तो तुम बच्चों को खुशी बहुत रहनी चाहिए, गायन भी है. अतीन्द्रिय सुख पूछना हो तो गोपी वल्लभ के गोप ಗೋಪಿ से. ತಮ್ಮ ಮಕ್ಕಳಿಗೆ ಖುಷಿ ಬಹಳಷ್ಟು ಇರಬೇಕಾಗಿದೆ. ಗಾಯನ ಇದೆ. ಅತೀಂದ್ರಿಯ ಸುಖವನ್ನ ಕೇಳಬೇಕು ಅಂದರೆ ಗೋಪ ಗೋಪಿಯರನ್ನ ಅಥವಾ ಗೋಪಿ ವಲ್ಲಭನ ಜೊತೆಯಲ್ಲಿ ಇರೋರನ್ನ ಕೇಳಿ. किसको बहुत फायदा होता तो बहुत खुशी होती, तो तुम बच्चों को भी बहुत खुशी रहनी चाहिए. ಯಾರಿಗಾದರೂ ಬಹಳ ಲಾಭ ಆದರೆ ಬಹಳ ಖುಷಿ ಆಗುತ್ತೆ. ತಾವು ಮಕ್ಕಳು ಬಹಳ ಖುಷಿಯಲ್ಲಿರಬೇಕು. तुमको 100% खुशी थी, फिर घटती गई, अब तो कुछ भी नहीं. ನಿಮಗಂತೂ 100% ಖುಷಿ ಇತ್ತು, ಮತ್ತೆ ಕಡಿಮೆ ಆಗ್ತಾ ಆಗ್ತಾ ಈಗಂತೂ ಏನೂ ಇಲ್ಲ. पहले थे बेहद के बादशाही, फिर होती हद की राजाई अल्पकाल के. ಮೊದಲಿರುತ್ತೆ ಅನಂತವಾದ ರಾಜ್ಯಭಾರ, ನಂತರ ಹದ್ದಿನ ರಾಜ್ಯ ಅಲ್ಪಕಾಲಕ್ಕೋಸ್ಕರ. आप बिरला के पास कितनी देर मिल्कियत है, मंदिर बनाते उससे कुछ भी नहीं मिलता. ಈಗ ಬಿರ್ಲಾ ಹತ್ರ ಎಷ್ಟೊಂದು ಹಣ ಇದೆ, ಮಂದಿರಗಳನ್ನು ತಯಾರು ಮಾಡ್ತಾ ಇರ್ತಾರೆ, ಅದರಿಂದ ಏನೂ ಸಿಗಲ್ಲ. गरीब को थोड़े ही कुछ देते, मंदिर बनाया जहां मनुष्य जाकर माता थे. ಬಡವರಿಗೆ ಏನಾದರೂ ಕೊಟ್ರೆ ಮಂದಿರವನ್ನ ತಯಾರು ಮಾಡ್ತಾರೆ, ಮನುಷ್ಯರು ಹೋಗಿ ತಲೆ ಬಗ್ಗಿಸ್ತಾರೆ. ಹಾ, गरीब को दान में देते तो उसका रिटर्न तो मिल सकता है. ಹಾ, ಬಡವರಿಗೆ ಏನಾದರೂ ದಾನ ಕೊಟ್ರೆ ಅದರ ಬದಲು ಏನಾದರೂ ರಿಟರ್ನ್ ಸಿಗಬಹುದು. धर्मशाला बनाते दो, बहुत मनुष्य जाकर वहां विश्राम पाते, तो दूसरे जन्म में अल्पकाल के लिए सुख मिल जाता. ಧರ್ಮಶಾಲೆಯನ್ನು ತಯಾರು ಮಾಡಿದಾಗ ಮನುಷ್ಯರು ಹೋಗಿ ಅಲ್ಲಿ ವಿಶ್ರಾಮವನ್ನ ಮಾಡ್ತಾರೆ, ಇನ್ನೊಂದು ಜನ್ಮದಲ್ಲಿ ಅಲ್ಪ ಕಾಲಕ್ಕೋಸ್ಕರ ಸುಖ ಸಿಗುತ್ತೆ. कोई हॉस्पिटल बनाता तो भी अल्पकाल के लिए सुख मिलता, एक जन्म के. ಯಾರಾದರೂ ಹಾಸ್ಪಿಟಲ್ ಮಾಡಿದ್ರೆ ಅಲ್ಪ ಕಾಲಕ್ಕೋಸ್ಕರ ಸುಖ ಸಿಗತ್ತೆ, ಅದು ಒಂದು ಜನ್ಮಕ್ಕೋಸ್ಕರ. तो बेहद का बाप बच्चों को बैठ समझाते, इस पुरुषोत्तम संगम की बहुत महिमा है. ಅನಂತವಾದ ತಂದೆ ಕುತ್ಕೊಂಡು ಮಕ್ಕಳಿಗೆ ತಿಳಿಸಿದರೆ ಈ ಪುರುಷೋತ್ತಮ ಸಂಗಮದ ಬಹಳಷ್ಟು ಮಹತ್ವ ಇದೆ. तुम्हारी भी बहुत महिमा है जो पुरुषोत्तम बनते हो. तुम ब्राह्मणों को ही भगवान आकर पड़ा. ತಮ್ಮದು ಸಹ ಬಹಳಷ್ಟು ಮಹಿಮೆ ಇದೆ, ತಾವು ಪುರುಷೋತ್ತಮರಾಗ್ತಾರೆ. ನೀವು ಬ್ರಾಹ್ಮಣರೇ ಭಗವಂತನಿಂದ ಓದ್ತಿದ್ದೀರಲ್ಲ, वही ज्ञान का सागर है. ये सारे मनुष्य सृष्टि रूपी वृक्ष का बीज रूप.
ಅವರೇ ಜ್ಞಾನ ಸಾಗರ. ಈ ಮನುಷ್ಯ ಸೃಷ್ಟಿ ಎನ್ನುವ ವೃಕ್ಷಕ್ಕೆ ಬೀಜ ರೂಪರಾಗಿದೆ. सारे ड्रामा के आदि मध्य अंत का राज समझाते तुमसे पूछते हैं क्या तुमको पढ़ाते हैं. ಇಡೀ ಡ್ರಾಮಾದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿ. ನಿಮ್ಮಿಂದ ಯಾರಾದರೂ ಕೇಳಬಹುದು, ನಿಮಗೆ ಓದಿಸ್ತಾರೇನು? ಬೋಲು, क्या ये भूल गए हो गीता में भगवान वाच है मैं तुमको राजा होगा राजा बना. ಅವರಿಗೆ ಕೇಳಿ ತಿಳಿಸಿ, ತಾವೇನು ಮರ್ತೋಗಿದ್ದೀರಾ? ಗೀತೆಯಲ್ಲಿ ಭಗವಂತನ ಮಹಾವಾಕ್ಯ ಇದೆ, ನಾನು ನಿಮಗೆ ರಾಜನಿಗೂ ರಾಜನಾಗಿ ಮಾಡ್ತೀನಿ. इसका अर्थ तुम अभी समझते हो पतित राजाए पावन राजाओं की पूजा करते इसलिए बाबा कहते मैं तुमको राजाओं का राजा बना. ಇದರ ಅರ್ಥವನ್ನ ಈಗ ನೀವು ಅರ್ಥ ಮಾಡ್ಕೊಂತಾ ಇದ್ದೀರಿ. ಪತಿತ ರಾಜರು ಪಾವನ ರಾಜರ ಪೂಜೆಯನ್ನ ಮಾಡ್ತಾರೆ. ಅದಕ್ಕೋಸ್ಕರ ಬಾಬಾ ತಿಳಿಸ್ತಾರೆ, ನೀವು ರಾಜರಿಗೂ ರಾಜರಾಗ್ತೀರಾ, ನಾನು ನಿಮ್ಮನ್ನ ಮಾಡ್ತೀನಿ. ये लक्ष्मी नारायण स्वर्ग के मालिक थे, स्वर्ग के देवताओं को द्वापर कलयुग में सब नमन पूजन करते. ಈ ಲಕ್ಷ್ಮೀ ನಾರಾಯಣ ಸ್ವರ್ಗದ ಮಾಲೀಕರಾಗಿದ್ರು. ಸ್ವರ್ಗದ ದೇವಿ ದೇವತೆಗಳಿಗೆ ದ್ವಾಪರ ಕಲಿಯುಗದವರು ನಮಸ್ಕಾರವನ್ನ ಮಾಡಿ ಪೂಜೆಯನ್ನು ಮಾಡ್ತಾರೆ. इन बातों को अभी तुम समझते हो भक्त लोग कुछ भी समझते थोड़े ही. ಈ ಮಾತುಗಳನ್ನ ಈವಾಗ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಭಕ್ತರಿಗೆ ಏನು ಗೊತ್ತಿಲ್ಲ. वो तो सिर्फ शास्त्रों की कहानियां पढ़ते सुनते रहते. बाबा कहते तुम जो गीता आधा कल्प से पढ़ते सुनते आए हो इससे कुछ प्राप्त हुई? पेट तो कुछ भी भरा. ಅವರಂತೂ ಶಾಸ್ತ್ರದ ಕಥೆಗಳನ್ನ ಓದ್ತಾ ತಿಳಿಸ್ತಾ ಇರ್ತಾರೆ. ಬಾಬಾ ಅಂತಾರೆ, ತಾವು ಗೀತೆಯನ್ನ ಅರ್ಧ ಕಲ್ಪ ಓದ್ತಾ ತಿಳಿಸ್ತಾ ಬಂದ, ಏನಾದ್ರೂ ಪ್ರಾಪ್ತಿ ಆಯ್ತಾ? ಹೊಟ್ಟೆ ಅಂತೂ ತುಂಬಿಲ್ವಲ್ಲ. अभी तुम्हारा पेट भरा है तुम जानते हो ये पाठ एक ही बार चलता है. ಈಗ ನಿಮ್ಮ ಹೊಟ್ಟೆ ತುಂಬ್ತಾ ತಮಗೆ ಗೊತ್ತಿದೆ ಈ ಪಾಠ ಒಂದೇ ಸಲ ಬಂದಿದೆ. खुद भगवान कहते मैं इस तन में प्रवेश करता हूँ, बाप इनके द्वारा बोलते हैं तो जरूर प्रवेश कर. ಸ್ವಯಂ ಭಗವಂತನೇ ಅಂತಾರೆ, ನಾನು ಈತನ ದೇಹದಲ್ಲಿ ಪ್ರವೇಶ ಮಾಡ್ತೀನಿ. ಬಾಬಾ ಇವರ ಮುಖಾಂತರ ಮಾತಾಡ್ತಿದ್ದಾರೆ ಅಂದ್ಮೇಲೆ ಪ್ರವೇಶ ಮಾಡ್ತಾರಲ್ಲ. ऊपर से डायरेक्शन देंगे क्या? कहते मैं सम्मुख आता हूँ अभी तुम सुन रहे. ಮೇಲೆಯಿಂದ ಏನಾದ್ರೂ ಡೈರೆಕ್ಷನ್ ಕೊಡ್ತಾರೇನು ಅಂತಾರೆ, ನಾನು ನಿಮ್ಮ ಸಮ್ಮುಖದಲ್ಲಿ ಬರ್ತೀನಿ, ಇವಾಗ ನೀವು ಕೇಳ್ತಾ ಇದ್ದೀರಿ. ये ब्रह्मा भी कुछ भी नहीं जानते थे अभी जानते जाते हैं, बाकी गंगा का पानी पावन करने वाला नहीं, ये ज्ञान की बात. ಈ ಬ್ರಹ್ಮನಿಗೂ ಮೊದಲು ಏನೂ ಗೊತ್ತಿರಲಿಲ್ಲ, ಈಗ ಎಲ್ಲ ಅರಿವಾಗ್ತಾ. ಬಾಕಿ ಗಂಗೆಯ ನೀರಿನಿಂದ ಪಾವನ ಯಾರೂ ಆಗಲ್ಲ, ಇದೆಲ್ಲ ಜ್ಞಾನದ ಮಾತುಗಳಾಗಿದೆ. तुम जानते हो बाप सम्मुख बैठे हैं, तुम्हारी बुद्धि अब ऊपर में नहीं जाए. ये है इनका रथ, इनको बाबा भूत भी कहते डब्बी भी कहते. ಈಗ ತಮಗೆ ಗೊತ್ತಾಗಿದೆ, ಬಾಬಾ ಸಮ್ಮುಖದಲ್ಲಿ ಕೂತಿದೆ. ನಿಮ್ಮ ಬುದ್ಧಿ ಮೇಲೆ ಹೋಗೋದಿಲ್ಲ, ಇದು ಅವರ ರಥನೂ ಆಗಿದೆ, ಅವರ ಬೂಟ್ ಆಗಿದೆ, ಡಬ್ಬಿ ಅಂತನೂ ಹೇಳಬಹುದು. इस डब्बी में वो हीरा है कितना फर्स्ट क्लास चीज. ಈ ಡಬ್ಬಿಯಲ್ಲಿ ಆ ವಜ್ರ ಇದೆ, ಎಷ್ಟು ಫಸ್ಟ್ ಕ್ಲಾಸ್ ವಸ್ತು ಆಗಿದೆ ಅಲ್ಲ. इसको तो रखना चाहिए, सोने की डब्बी में गोल्डन एज डब्बी बनाते हैं. ಇವರನ್ನ ಚಿನ್ನದ ಡಬ್ಬಿಯಲ್ಲಿ ಇಡಬೇಕು, ಬೆಳ್ಳಿಯ ಡಬ್ಬಿಗಳನ್ನು ಮಾಡ್ತೀವಿ. बाबा कहते हैं ना, डोबी के घर से गाय छू, इनको कहते छू मंत्र. छू मंत्र से सेकंड में जीवन मुक्ति, इसलिए उसको जादूगर भी कहते. ಬಾಬಾ ಅಂತಾರೆ, ಡೋಬಿಯ ಮನೆಯಿಂದ
ಬಿಡುಗಡೆ ಆಗಲಿ. ಇದಕ್ಕೆ ಅಂತಾರೆ ಚೂ ಮಂತ್ರ. ಚೂ ಮಂತ್ರ ಅಂದ್ರೆ ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿ. ಇದಕ್ಕೆ ಜಾದೂ ಅಂತ ಹೇಳೋದು. सेकंड में निश्चय हो जाता हम ये बनेंगे, ये बातें अभी तुम प्रैक्टिकल में सुन. ಸೆಕೆಂಡಿನಲ್ಲಿ ನಿಶ್ಚಯ ಆಗ್ಬಿಡುತ್ತೆ ನಾವು ಈ ರೀತಿ ಆಗ್ತೀವಿ ಅಂತ. ಈ ಮಾತುಗಳು ಈಗ ತಾವು ಪ್ರಾಕ್ಟಿಕಲ್ ಅಲ್ಲಿ ಕೇಳ್ತಾ ಇದ್ದೀವಿ. पहले जब सत्यनारायण की कथा सुनते थे तो समझते थे क्या? उस समय तो कथा सुनते समय विलायत स्टीमर आदि याद रहता. ಮೊದಲು ಸತ್ಯನಾರಾಯಣ ಕಥೆಯನ್ನು ಕೇಳ್ತಾ ಇದ್ರು. ಏನಾದರೂ ಅರ್ಥ ಆಗ್ತಿದ್ದೇನು? ಆ ಸಮಯದಲ್ಲಿ ಕಥೆಯನ್ನು ಕೇಳುವ ಸಮಯ ವಿದೇಶ ಸ್ಟೀಮರು ನೆನಪಿರುತ್ತಿದ್ದನು. सत्यनारायण की कथा सुनकर फिर मुसाफिरी पर जाते थे, वो तो फिर लौट आते थे. ಸತ್ಯನಾರಾಯಣ ಕಥೆಯನ್ನ ಕೇಳಿ ನಂತರ ಯಾತ್ರೆಗೆ ಹೋಗೋರು, ನಂತರ ಬರುವಂತವರು. बाबा तो कहते तुमको फिर इस चीची दुनिया में लौटना नहीं है. ಆದ್ರೆ ಬಾಬಾ ಇಲ್ಲಿ ಹೇಳ್ತಾರೆ, ಮಕ್ಕಳೇ ನೀವು ಈ ಕೊಳಕಿನ ಪ್ರಪಂಚದಲ್ಲಿ ವಾಪಸ್ಸು ಬರೋಂಗಿಲ್ಲ. भारत अमर लोक स्वर्ग देवी देवताओं का राज्य. ये लक्ष्मी नारायण विश्व के मालिक थे. ಭಾರತ ಅಮರ ಲೋಕ ಸ್ವರ್ಗ ದೇವಿ ದೇವತೆಗಳ ರಾಜ್ಯ ಆಗಿದೆ. ಈ ಲಕ್ಷ್ಮೀ ನಾರಾಯಣ ವಿಶ್ವದ ಮಾಲೀಕರಾಗಿದ್ದರು. इनके राज्य में पवित्रता सुख शांति थी. दुनिया भी यही मांगती, विश्व में शांति हो, सब मालिक एक हो जाए. ಇವರ ರಾಜ್ಯದಲ್ಲಿ ಪವಿತ್ರತೆ ಸುಖ ಶಾಂತಿ. ಪ್ರಪಂಚದಲ್ಲೂ ಇದೇ ಬೇಡಿಕೆ ಇದೆ, ವಿಶ್ವದಲ್ಲಿ ಶಾಂತಿ ಇರಲಿ, ಎಲ್ಲರೂ ಸೇರಿ ಒಂದಾಗೋಣ. अब इतने सब धर्म मिलकर एक कैसे होगा? हर एक का धर्म अलग है, टीचर्स अलग है. ಇವಾಗ ಇಷ್ಟೆಲ್ಲ ಧರ್ಮದವರು ಸೇರಿ ಒಂದ್ ಹೆಂಗಾಗೋದು? ಎಲ್ಲಾ ಧರ್ಮಗಳು ಬೇರೆ, ಮುಖಚರಣೆಯೂ ಬೇರೆ ಆಗಿದೆ. अलग सब कैसे होंगे? वो तो है ही ಶಾಂತಿಧಾಮ್ ಸುಖಧಾಮ್. ಬೇರೆ ಎಲ್ಲರೂ ಒಂದ್ ಹೆಂಗಾಗಕ್ ಸಾಧ್ಯ? ಅದಂತೂ ಶಾಂತಿಧಾಮ ಸುಖಧಾಮ. वहां एक धर्म एक राज्य होता, दूसरा कोई धर्म ही नहीं जो ताली बजे, उसको विश्व में शांति कहा जाए. ಅಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ ಇರುತ್ತೆ, ಬೇರೆ ಧರ್ಮನೇ ಇಲ್ಲ, ಚಪ್ಪಾಳೆ ಆಗೋದು. ಅದಕ್ಕೆ ವಿಶ್ವದಲ್ಲಿ ಶಾಂತಿ ಅಂತ ಅನ್ಬೋದು. अभी तुम बच्चों को बाप पढ़ा रहे, ये भी जानते हो सब बच्चे एक रस नहीं पढ़े. नंबरवार तो होते. ಈಗ ತಾವು ಮಕ್ಕಳು ತಂದೆಯಿಂದ ಓದ್ತಾ ಇದೆ, ಇದು ಸಹ ಗೊತ್ತಿದೆ. ನಾವೆಲ್ಲ ಮಕ್ಕಳು ಒಂದೇ ರೀತಿ ಓದೋದಿಲ್ಲ, ನಂಬರ್ ವಾರ್ ಅಂತೂ ಇರ್ತೀವಲ್ಲ. ये भी राजधानी स्थापन हो रही है, बच्चों को कितना समझदार बनाया है. ಇದು ರಾಜಧಾನಿ ತಯಾರಾಗ್ತಾ ಇದೆ, ಮಕ್ಕಳನ್ನ ಎಷ್ಟು ತಿಳುವಳಿಕೆ ಉಳ್ಳವರಾಗಿ ಮಾಡಲಾಗುತ್ತಲ್ಲ. ये है ईश्वरीय यूनिवर्सिटी, भक्त लोग समझते नहीं, अनेक बार सुना भी है भगवान वाच, क्योंकि गीता ही भारतवासियों का धर्म शास्त्र है. ಇದಾಗಿಯೇ ಈಶ್ವರೀಯ ವಿಶ್ವವಿದ್ಯಾಲಯ. ಭಕ್ತರಿಗೆ ಇದು ಅರಿವಿಲ್ಲ. ಅನೇಕ ಸಲ ಕೇಳಿದೀವಿ ಭಗವಂತನ ಮಹಾವಾಕ್ಯ. ಯಾಕೆಂದರೆ ಗೀತೆಯಲ್ಲಿ ಭಾರತವಾಸಿಗಳ ಧರ್ಮ ಆಗಿದೆ. गीता की तो अपरम अपार महिमा है, सर्वशास्त्रमयी ಶಿರೋಮಣಿ ಭಗವದ್ಗೀತೆ. ಗೀತೆಯ ಮಹಿಮೆ ಅಪರಂ ಅಪಾರ ಆಗಿದೆ. ಸರ್ವಶಾಸ್ತ್ರ ಶಿರೋಮಣಿ ಭಗವದ್ಗೀತೆ ಆಗಿದೆ. ಶಿರೋಮಣಿ अर्थात श्रेष्ठते श्रेष्ठ पति पावन सद्गति दाता आई एक भगवान जो सभी आत्माओं का बाप है. ಶಿರೋಮಣಿ ಅಂದರೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ, ಪತಿತ ಪಾವನ, ಸದ್ಗತಿ ದಾತ ಒಬ್ಬ ಭಗವಂತ, ಎಲ್ಲ ಆತ್ಮಗಳಿಗೂ ತಂದೆಯಾಗಿದೆ. भारतवासी अर्थ को समझते नहीं, बेसमझी से फिर कह देते सब बाई बाई. ಭಾರತವಾಸಿಗಳು ಅರ್ಥವನ್ನ ತಿಳ್ಕೊಂಡಿಲ್ಲ,
ತಿಳುವಳಿಕೆ ಇಲ್ಲದೆ ಅಂತಿರ್ತಾರೆ ಎಲ್ಲರೂ ಸಹೋದರ ಸಹೋದರ. अभी तुमको बाबा ने समझाया हम बाई बाई हैं, हम ಶಾಂತಿಧಾಮ के रहने. ಈಗ ತಂದೆ ನಿಮಗೆ ತಿಳಿಸಿದರು ನಾವೆಲ್ಲ ಸಹೋದರ ಸಹೋದರ ಆಗಿದ್ದೀವಿ, ನಾವು ಶಾಂತಿಧಾಮದಲ್ಲಿ ಇರ್ತೀವಿ. यहाँ पाठ बजाते बजाते हम बाबा को भी भूल जाते तो घर को भी भूल जाते. ಇಲ್ಲಿ ಪಾತ್ರವನ್ನ ಅಭಿನಯ ಮಾಡ್ತಾ ಮಾಡ್ತಾ ನಾವು ತಂದೆಯನ್ನು ಮರಿತೀವಿ, ಮರೆಯನ್ನು मरती. जो बाप भारत को सारे विश्व का राज्य देते उसको सब भूल जाते. ये सब राज बाबा ही. ಯಾವ ತಂದೆ ಭಾರತಕ್ಕೆ ಇಡೀ ವಿಶ್ವದ ರಾಜ್ಯವನ್ನ ಕೊಟ್ಟಿದ್ರು ಅವರನ್ನೇ ಮರೆತು ಈ ಎಲ್ಲಾ ರಹಸ್ಯವನ್ನ ತಂದೆಗೆ ತಿಳಿಸ್ತಾರೆ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार अतीन्द्रिय सुख का अनुभव करने के लिए स्मृति रहे कि यही पुरुषोत्तम संगम युग है. ಅತೀಂದ್ರಿಯ ಸುಖದ ಅನುಭವವನ್ನು ಮಾಡೋಕ್ಕೋಸ್ಕರ ಇದೇ ಸ್ಮೃತಿಯಲ್ಲಿ ಇಟ್ಕೊಳ್ಳಿ, ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. जबकि हमें भगवान पढ़ाते जिससे हम राजाओं का राजा बने. ಭಗವಂತನೇ ಇಲ್ಲಿ ಓದಿಸ್ತಿದ್ದಾರೆ, ಇದರಿಂದ ನಾವು ರಾಜರಿಗೂ ರಾಜರಾಗ್ತೀವಿ. अभी ही हमें ड्रामा के आदि मध्य अंत का ज्ञान. ಈಗಲೇ ನಮಗೆ ಡ್ರಾಮಾದ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ಎರಡನೇದು आप वापस घर जाना इसलिए इस शरीर से भी पूरा बेघर बना. ಈಗ ವಾಪಸ್ ಮನೆಗೆ ಹೋಗ್ಬೇಕು, ಅದಕ್ಕೋಸ್ಕರ ಶರೀರದಿಂದಲೂ ಭಿಕ್ಷಕರಾಗಿ. इसे बोल अपने को अशरीरी आत्मा समझ. ಇದನ್ನ ಮರೆತು ನಿಮ್ಮನ್ನ ನೀವು ಅಶರೀರಿ ಆತ್ಮ ಅಂತ ತಿಳಿಯಿರಿ. ಹಿಂದಿನ ವರದಾನ सदा संतुष्ट रह, अपनी दृष्टि वृत्ति कृति द्वारा संतुष्टता की अनुभूति कराने वाले संतुष्ट मणि. सदा ಸಂತುಷ್ಟರಾಗಿದ್ದು ನಿಮ್ಮ ದೃಷ್ಟಿ ವೃತ್ತಿ ಕೃತಿಯಿಂದ ಸಂತುಷ್ಟತೆಯ ಅನುಭವವನ್ನ ಮಾಡಿಸುವಂತವರು ಸಂತುಷ್ಟ ಮಣಿ. ब्राह्मण कुल में विशेष आत्माएं वो है जो सदा संतुष्टता की विशेषता द्वारा स्वयं भी संतुष्ट रहते और अपनी दृष्टि वृत्ति कृति द्वारा औरों को भी संतुष्टता का अनुभूति कराते. ಬ್ರಾಹ್ಮಣ ಕುಲದಲ್ಲಿ ವಿಶೇಷ ಆತ್ಮ ಯಾರೆಂದರೆ ಯಾರು ಸದಾ ಸಂತುಷ್ಟತೆಯ ವಿಶೇಷತೆಯಿಂದ ಸ್ವಯಂ ಸಂತುಷ್ಟರಾಗಿದ್ದು ತಮ್ಮ ದೃಷ್ಟಿ ವೃತ್ತಿ ಕೃತಿಯ ಮುಖಾಂತರ ಇತರರಿಗೂ ಸಂತುಷ್ಟತೆಯ ಅನುಭವವನ್ನು ಮಾಡಿಸ್ತಾರೆ. वही संतुष्ट मणिया है जो सदा संकल्प बोल संगठन के संबंध संपर्क कर्म में बाप दादा द्वारा अपने ऊपर संतुष्टता का गोल्डन पुष्पों की वर्षा अनुभव कराते. संतुष्ट मणि यारू सदा संकल्प मातु ಸಂಘಟನೆಯ ಸಂಬಂಧ ಸಂಪರ್ಕ ಅಥವಾ ಕರ್ಮದಲ್ಲಿ ಬಾಪ್ದಾದವರಿಂದ ತಮ್ಮ ಮೇಲೆ ಸಂತುಷ್ಟತೆಯ ಚಿನ್ನದ ಪುಷ್ಪದ ಮಳೆಯನ್ನ ಅನುಭವ ಮಾಡ್ತಾರೆ. ಐಸೆ ಸಂತುಷ್ಟ ಮಣಿಯಾಗಿ ಬಾಬಾ ಕಿ ಗಲಿ ಕಾ ಹಾರ್ ಬಂತಿ. ಇಂತಹ ಸಂತುಷ್ಟ ಮಣಿಗಳು ಬಾಪ್ದಾದರವರ ಕೊರಳಿನ ಹಾರ ಆಗ್ತವೆ, ಅಂದ್ರೆ ಮಾಲೆ ಆಗ್ತವೆ. राज्य अधिकारी बनते और भक्तों की सिमरन की माला बनते. राज्य अधिकारिಗಳಾಗ್ತಾರೆ, ಭಕ್ತರ ಸ್ಮೃತಿಯ ಮಾಲೆ ಆಗ್ತದೆ. ಸ್ಲೋಗನ್ नेगेटिव और वेस्ट को समाप्त कर मेहनत मुक्त बनो. ನಕಾರಾತ್ಮಕ ಮತ್ತೆ ವ್ಯರ್ಥವನ್ನ ಸಮಾಪ್ತಿ ಮಾಡಿ ನಕಾರಾತ್ಮಕ ಮತ್ತು ವ್ಯರ್ಥವನ್ನ ಸಮಾಪ್ತಿ ಮಾಡಿ ಶ್ರಮದಿಂದ ಮುಕ್ತರಾಗಿ